ಎಕ್ಸಸೈಸ್ 11.2 ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೇಳ್ತಾ ಇದಾರೆ ನೋಡ್ರಿ. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್. ಓಕೆ, 3 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಅವು ನಥಿಂಗ್ ಬಟ್ ಏನು ರೇಡಿಯಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ರೇಡಿಯಸ್ ಏನ್ ಕೊಟ್ಟಿದ್ದಾರೆ, 10.5 ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಇವಾಗ ಏನ್ ಕಂಡಿಡ್ಬೇಕು, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಸರ್ಫೇಸ್ ಏರಿಯಾ ಅಂದ್ರೆ ನಥಿಂಗ್ ಬಟ್ ಟಿ ಎಸ್ ಆಫ್ ಸ್ಪಿಯರ್ ಕಂಡಿಡ್ಬೇಕು. ಸೊ ಟಿ ಎಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು ಏನು, 4πr ಸ್ಕ್ವಯರ್. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 4 into pi ವ್ಯಾಲ್ಯೂ ಏನು, 22/7. 10.5 ರೇಡಿಯಸ್ ಬಂದ್ಬಿಟ್ಟು, ಸೊ ಏನ್ ಬರೀಬೇಕು, 10.5 into 10.5. ಸೊ ಕ್ಯಾನ್ಸಲ್ ಆಗಿದ್ರೆ 7 1 7, ಎಷ್ಟು ಉಳಿತು, 3 ಉಳಿತು, 35 ಆಯ್ತು. 7 5 35. ಓಕೆ, ಸೊ ಇಲ್ಲಿ ಪಾಯಿಂಟ್ ಇಡ್ಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ, ಈಗ ನೋಡಿದ್ರೆ ಇವ್ರು ಇಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, 22 4 88 ಆಗುತ್ತೆ. ಇಂಟು 1.5 into 10.5. ಓಕೆ, ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಇವ್ರ ಇಬ್ಬರನ್ನ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಂತೀನಿ. 15 8 ಎಷ್ಟು, 120. ಮತ್ತೆ 15 8 120 ಪ್ಲಸ್ 12 132 ಆಯ್ತು. ಈಗ ಏನ್ ಮಾಡ್ಬೇಕು, ನಾನು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಇದು ನಥಿಂಗ್ ಬಟ್ 132 into 10.5 ಆಗುತ್ತೆ. ಓಕೆ, ಸೊ ಅಲ್ಲಿ ಪಾಯಿಂಟ್ 0 ಇದ್ರು ಒಂದೇ, ಬಿಟ್ರು ಒಂದೇ. 132 into 10.5 ಮಾಡಬೇಕು. ಅದನ್ನ ಇಲ್ಲಿ ಮಾಡೋಣ ಸಪ್ರೇಟ್ ಆಗಿ. 132 into 10.5. ಸೊ ಏನಾದ್ರು 5 2 10, 5 3 15 plus 1 16 ಆಯ್ತು. 5 1 5, 5 plus 1 6. ಓಕೆ, ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0 ಬರುತ್ತೆ. ನೆಕ್ಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 3 1 ಬರುತ್ತೆ. ಸೊ ಅವಾಗ ಏನಾಯ್ತು, 0 6 6 plus 2 8 3 1. ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು, 1 ನಂಬರ್ ಆದ್ಮೇಲೆ. ಸೊ ಇಲ್ಲಿ ಪಾಯಿಂಟ್ ಇಟ್ರೆ ನಥಿಂಗ್ ಬಟ್ ಎಷ್ಟು ಬಂತು, 1386 ಬಂತು. ಓಕೆ, ಸೊ 0.0 ಅಂದ್ರೂ ಒಂದೇ, ಇದು ಬಿಟ್ರು ಒಂದೇ. ಇಲ್ಲಿ ಏನ್ ಕೊಟ್ಟಿದ್ರೆ ಅವರು, ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವು ಏರಿಯಾ ಕಂಡಿಡಿಯಕತ್ತೀವಿ. ಏರಿಯಾ ಕಂಡಿಡ್ಬೇಕಾದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಫಸ್ಟ್ ಕ್ವಶನ್ದು ಪಿ ಎಸ್ ಎ. ಓಕೆ, ಸರ್ಫೇಸ್ ಏರಿಯಾ ಅಂದ್ರೆ ಏನು, ಸಿ ಎಸ್ ಆಫ್ ಸ್ಪಿಯರ್ ಅಂದ್ರೆ ಒಂದೇ, ಟಿ ಎಸ್ ಆಫ್ ಸ್ಪಿಯರ್ ಅಂದ್ರೆ ಒಂದೇ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಶನ್ ಮಾಡೋಣ. ಇದನ್ನ ಎರೇಸ್ ಮಾಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, 5.6 ರೇಡಿಯಸ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 5.6 ಕೊಟ್ಟಿದ್ದಾರೆ. ಓಕೆ, ನಾವು ಟಿ ಎಸ್ ಎ ಕಂಡಿಡ್ಬೇಕು. ಇಲ್ಲಿ ಕೂಡ ಟಿ ಎಸ್ ಎ ಸ್ಪಿಯರ್ ಫಾರ್ಮುಲಾ ಏನು, 4πr ಸ್ಕ್ವೇರ್. ಓಕೆ, ಈಗ 4 into pi ವ್ಯಾಲ್ಯೂ ಏನು, 22/7. ರೇಡಿಯಸ್ ಬಂದ್ಬಿಟ್ಟು ಏನು, 5.6 into 5.6. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಳ್ರಿ, 7 8 56. 1 ಪಾಯಿಂಟ್ ಹಿಂದ್ಗಡೆ ಇಟ್ಬಿಡ್ರಿ. ಸೊ ನಥಿಂಗ್ ಬಟ್ 0.8 ಆಗುತ್ತೆ. ಮತ್ತೆ 22 4 ಏನಾಗುತ್ತೆ, 88 ಆಗುತ್ತೆ. ಇಂಟು 0.8 ಇಂಟು 5.6. ಓಕೆ, ಇವ್ರಿಬ್ಬರ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. 8 8 64 ಮತ್ತೆ 8 8 64 ಪ್ಲಸ್ 6 70 ಆಗುತ್ತೆ. ಸೊ ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಇಂಟು 5.6. ಸೊ ಇವಾಗ ಏನಾಯ್ತು, 70.4 ಇಂಟು 5.6. ಇವನ್ನ ಇಲ್ಲಿ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ, 6 4 24, 2 ಕ್ಯಾರಿ, 6 0 0 0 ಪ್ಲಸ್ 2 2, 6 7 42 ಪ್ಲಸ್ 5 4 20, 2 ಕ್ಯಾರಿ, 5 0 0 0 ಪ್ಲಸ್ 2 2, 5 7 35. ಆಡ್ ಮಾಡಿದ್ರೆ 4 2 4 4 ಪ್ಲಸ್ 5 9 3. ಓಕೆ, ಸೊ ಇಲ್ಲೊಂದು ನಂಬರು, ಇಲ್ಲೊಂದು ನಂಬರ್, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಆನ್ಸರ್ ಏನ್ ಬಂತು, 394.24. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ಟರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಇದು ಬಂದ್ಬಿಟ್ಟು ಟಿ ಎಸ್ ಆಫ್ ಸ್ಪಿಯರ್ ಸೆಕೆಂಡ್ ಕ್ವಶನ್. ಓಕೆ, ನೆಕ್ಸ್ಟ್ ಇದನ್ನ ಎರೇಸ್ ಮಾಡ್ಬಿಟ್ಟು ಥರ್ಡ್ ಕ್ವಶನ್ ಮಾಡೋಣ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್.
ರೇಡಿಯಸ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೇನ್ ಕಂಡಿಬೇಕು, ಟಿ ಎಸ್ ಆಫ್ ಸ್ಪಿಯರ್ ಕಂಡಿಡಿಬೇಕು. ಸೊ ಟಿ ಎಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು 4πr ಸ್ಕ್ವೇರ್. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 4 ಇಂಟು ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಬಂದ್ಬಿಟ್ಟು 14 ಇಂಟು 14. ಸೊ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಸೊ ಏನಾಯ್ತು ನಿಮಗೆ 22 4 ಜಾ ಏನಾಗುತ್ತೆ, ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 88 ಆಗುತ್ತೆ. 88 ಇಂಟು 2 ಇಂಟು 14 ಬರುತ್ತೆ. ಮತ್ತೆ ಇವರಿಬ್ಬರ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ ನಿಮಗೆ 8 2 8 ಜಾ 16, 2 8 ಜಾ 16, 16 ಪ್ಲಸ್ 1 ಏನಾಯ್ತು 17 ಆಯ್ತು. 176 ಇಂಟು 14. ಓಕೆ, ಸೊ ಅದನ್ನ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡೋಣ. ಓಕೆ, 4 6 ಜಾ 24, 4 7 ಜಾ 28 ಪ್ಲಸ್ 2 30, 4 1 ಜಾ 4, 4 ಪ್ಲಸ್ 3 7. ಇಲ್ಲಿ ಏನಾಯ್ತು 1 ಇಂದ ಮಲ್ಟಿಪ್ಲೈ ಮಾಡಿ ಸೇಮ್ ಬರುತ್ತೆ 6 7 1. ಸೊ ಏನಾಯ್ತು 4 6 7 ಪ್ಲಸ್ 7 14, 1 ಪ್ಲಸ್ 1 2. ಸೊ ಎಷ್ಟಾಗುತ್ತೆ 2 4 6 4 ಆಗುತ್ತೆ. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಥರ್ಡ್ ಕ್ವಶನ್ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನಾನು ನಮ್ಮ ಚಾನಲ್ ಅಲ್ಲಿ ಕ್ಲಾಸ್ 9 ಆಲ್ಮೋಸ್ಟ್ ಆಲ್ ಲೆಸನ್ಸ್ ಮಾಡಿದ್ದೀನಿ. ಓಕೆ, ಆಮೇಲೆ ಈಗ ಸದ್ಯಕ್ಕೆ ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಅವೆರಡೇ ಪೆಂಡಿಂಗ್ ಇದಾವೆ. ಓಕೆ, ನೀವೇನ್ ಮಾಡ್ರಿ ಅವೆರಡು ಪೆಂಡಿಂಗ್ ನ ನಾನು ಜಸ್ಟ್ ಫೆಬ್ರವರಿ 2 2025 ಒಳಗೆ ಅದಿಷ್ಟನ್ನ ರಿಲೀಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಫೆಬ್ರವರಿ 2 ಒಳಗಡೆ ಓಕೆ, ಸೊ ನಿಮಗೆ ಇವೆರಡು ಲೆಸನ್ ಇದ್ದು ಬಿಡುತ್ತೆ. ಸೊ ಆಲ್ಮೋಸ್ಟ್ 9th ಫುಲ್ ಸಿಲೆಬಸ್ ಅಷ್ಟೊಳಗೆ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ಸೊ ನಿಮಗೆ ಈಚ್ ಅಂಡ್ ಎವ್ರಿ ಟಾಪಿಕ್ ಗೊತ್ತಿರುತ್ತೆ. ಓಕೆ, ನಿಮಗೆ ಯಾವ್ದು ಬೇಕು ಓಕೆ, ನೀವು ಜಸ್ಟ್ ನೀವು ಸಜ್ಜನ್ ಯೂಟ್ಯೂಬ್ ಅಲ್ಲಿ ಸರ್ಜನ್ ಎಜುಕೇಶನ್ ಹೋಗ್ಬಿಟ್ಟು ಸರ್ಜನ್ ಎಜುಕೇಶನ್ ಹಬ್ ಹೋಗ್ಬಿಟ್ಟು ಅದರಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಆ ಪ್ಲೇ ಲಿಸ್ಟ್ ಆಪ್ಷನ್ ಹೋದ್ರೆ ನಿಮಗೆ ಎಲ್ಲಾ ಲೆಸನ್ ಇರುತ್ತೆ. ಓಕೆ, 9th ನಾಗಿರೋ ಎಲ್ಲಾ ಮ್ಯಾಥ್ಸ್ ಲೆಸನ್ಸ್ ಇರ್ತವೆ. ಓಕೆ, ಸೊ ನಿಮಗೆ ಯಾವ ಲೆಸನ್ ಬೇಕೋ ಅದನ್ನ ನೀವು ರೆಫರ್ ಮಾಡ್ಕೋಬಹುದು. ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರು ಏನೇ ಇದ್ರು ನೀವು ಈಸಿಯಾಗಿ ಅದನ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೊಬಹುದು. ಅದರಲ್ಲಿ ಏನಾದ್ರು ನಿಮಗೆ ಡೌಟ್ ಬಂದ್ರೆ ನೀವು ನನ್ಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬಿಟ್ಟು ಅದರಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಓಕೆ, ಸೊ ಅವಾಗ ನಾನು ಅದಕ್ಕೆ ರಿಪ್ಲೈ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ನಾನು ಜಸ್ಟ್ ಪೇಪರ್ ಅಲ್ಲಿ ಬರ್ದು ಕೊಡ್ತೀನಿ. ಇನ್ ಕೇಸ್ ಅವಾಗೂ ಅರ್ಥ ಆಗಿಲ್ಲ ಅಂತಂದ್ರೆ ಒಂದು ವಿಡಿಯೋ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಇಲ್ಲಾಂದ್ರೆ ಲೈಕ್ ವಿಡಿಯೋ ಕಾಲ್ ಆದ್ರೂ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಸೊ ಲೈಕ್ ನಿಮ್ಗೆ ಏನಂತಂದ್ರೆ 9th ಎಲ್ಲಾ ಲೆಸನ್ ಇರೋದ್ರಿಂದ ಓಕೆ, ನೀವು ಈಚ್ ಅಂಡ್ ಎವ್ರಿ ಟಾಪಿಕ್ ಕಲಿಬಹುದು. ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೋದು. ಮುಂದೆ ಅದು ಡೆಫಿನೆಟ್ಲಿ 10th ಆಮೇಲೆ PUC ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈಚ್ ಅಂಡ್ ಎವ್ರಿ ಲೆಸನ್ ಪರ್ಫೆಕ್ಟ್ ಆಗಿ ಕಲೀರಿ.